ಆ, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ತುಂಬಾ One second, it's ಇಂಪಾರ್ಟೆಂಟ್ ಟಾಪಿಕ್. connecting. Just give me 1 more second. It's connecting now. ಲೆಟ್ ಮಿ ನೋ. Shavi. Yeah, I'm just checking. It's not showing me here any status. ಓಕೆ, ಲೆಟ್ ಮಿ Yeah, ನೋ. ಜಸ್ಟ್ ಸಮ್ you are ಪ್ಲೇಸ್. live now. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ತುಂಬಾ ಮುಖ್ಯವಾದ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಅದು ಮಧು ಗರ್ಭದಲ್ಲಿ ಬರುವ ಅಥವಾ ಗರ್ಭಿಣಿ ಆದಾಗ ಬರುವ ಮಧುಮೇಹದ ಬಗ್ಗೆ, ಅಂದ್ರೆ ಜೆಸ್ಟೇಷನ್ ಡಯಾಬಿಟಿಸ್ ಅನ್ನೋದು. ಸೊ ಹೇಗೆ ಒಬೆಸಿಟಿ, PCOS ಜಾಸ್ತಿ ಆಗ್ತಾ ಇದೆ, ಹಾಗೆ ಜೆಸ್ಟೇಷನ್ ಡಯಾಬಿಟಿಸ್ ಕೂಡ ದಿನ ದಿನ ಜಾಸ್ತಿ ಆಗ್ತಾ ಇದೆ. ಓವರ್ ಆಲ್ ಇವಾಗ ಪ್ರೆಗ್ನೆನ್ಸಿಯಲ್ಲಿ ಅಂದ್ರೆ ಗರ್ಭಿಣಿಯಲ್ಲಿ 13% ಆಫ್ ಗರ್ಭಿಣಿಯವ್ರಿಗೆ ಅಥವಾ ಅದರಲ್ಲಿ ಜೆಸ್ಟೇಷನ್ ಡಯಾಬಿಟಿಸ್ ಕಂಡು ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂದ್ರೆ ಹಾಗಂದ್ರೆ ಏನು, ಅದ್ರ ಬಗ್ಗೆ ಯಾಕೆ ಬರುತ್ತೆ, ಯಾರಲ್ಲಿ ಜಾಸ್ತಿ ಬರುತ್ತೆ, ಅದ್ರ ಬಗ್ಗೆ ಟ್ರೀಟ್ಮೆಂಟ್ ಹೇಗೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ನಮ್ ಜೊತೆ ಎಕ್ಸ್ಪರ್ಟ್ಸ್ ಇದ್ದಾರೆ. ಅವ್ರ ಜೊತೆ ಡಿಸ್ಕಸ್ ಮಾಡೋಣ. ಸೊ ಮೊದಲಾಗಿ ನಾನು ಡಾಕ್ಟರ್ ಪ್ರಿಯಾ ಅವ್ರ ಹತ್ರ ಕೇಳ್ತೀನಿ. ಸೊ ಈ ಗರ್ಭಿಣಿಯರಲ್ಲಿ ಬರುವ ಮಧುಮೇಹ ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಕ್ಕಾಗತ್ತಾ? ಸೊ ಗರ್ಭಿಣಿಯಲ್ಲಿ ಮೊದಲು ರೋಗ ನಿರ್ಣಯ ಆಗಿರುವ ಡಯಾಬಿಟೀಸು ಜೆಸ್ಟೇಷನಲ್ ಡಯಾಬಿಟೀಸ್. ಜೆಸ್ಟೇಷನಲ್ ಅಂದ್ರೆ ಗರ್ಭಾವಸ್ಥೆಯಲ್ಲಿ ಬರೋದು, ಅದಕ್ಕೆ ನಾವು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಈ ಮಹಿಳೆಯರಿಗೆ ಮೊದಲು ಡಯಾಬಿಟೀಸ್ ಇರಲ್ಲ, ಅವ್ರಿಗೆ ಗರ್ಭಾವಸ್ಥೆಯಲ್ಲಿ ಮೊದಲು ನಿರ್ಣಯ ಆಗುತ್ತೆ. ಈ ಕಾಯಿಲೆ ತಾತ್ಕಾಲಿಕವಾಗಿರೋದು, ಡೆಲಿವರಿ ಆದ್ಮೇಲೆ ಅದು ಹೋಗುತ್ತೆ. ನೀವು ಹೇಳಿದಂಗೆ ಅದ್ರದ್ದು ಪ್ರೆವಿಲೆನ್ಸ್ ತುಂಬಾ ಸಾಮಾನ್ಯವಾಗಿ ಆಗ್ತಾ ಇದೆ. ಅದರಿಂದ ಇದು ತುಂಬಾ ಮುಖ್ಯ ಸಬ್ಜೆಕ್ಟ್ ನಮ್ಗೆ. ಓಕೆ, ಡಾಕ್ಟರ್ ಪ್ರಿಯಾ ಹೇಳ್ದ ಹಾಗೆ ಇದು ಪ್ರೆಗ್ನೆನ್ಸಿಲಿ ಬರೋ ಮಧುಮೇಹ, ಅಂದ್ರೆ ಪ್ರೆಗ್ನೆನ್ಸಿಲಿ ಶುಗರು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವಾಗ ಡಾಕ್ಟರ್ ಲಕ್ಷ್ಮಿ ಅವರೇ, ಸೊ ನೀವು ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಯಾಕೆ ಬರುತ್ತೆ, ಅದ್ರ ಕಾರಣ ಏನು, ಅದ್ರ ಬಗ್ಗೆ ಸ್ವಲ್ಪ ಹೇಳೋಕ್ಕಾಗತ್ತಾ? ಸೊ ಒಂದು ಹೆಲ್ತಿ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂತ ನಾವು ತಿಳ್ಕೊಂಡ್ರೆ, ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಏನಕ್ಕೆ ಬರುತ್ತೆ ಅಂತ ನಾವು ತಿಳ್ಕೊಬಹುದು. ಸೊ ಯೂಶಲಿ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಅರ್ಲಿ ಪ್ರೆಗ್ನೆನ್ಸಿ ಫಸ್ಟ್ ಫ್ಯೂ ವೀಕ್ಸ್ ಡಯಾಗ್ನೋಸ್ ಆದ್ಮೇಲೆ ಇನ್ಸುಲಿನ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಅಂದ್ರೆ ನಮ್ ದೇಹದಲ್ಲಿ ಪ್ರೊಡ್ಯೂಸ್ ಆಗುವಂತ ಇನ್ಸುಲಿನ್ ದೇಹ ಹೇಗೆ ಉಪಯೋಗಿಸಬಹುದು ಅಂತ ನೋಡಿದ್ರೆ ಅದ್ರ ಸೆನ್ಸಿಟಿವಿಟಿ ಇನ್ಕ್ರೀಸ್ ಆಗಿರುತ್ತೆ ಅರ್ಲಿ ಪ್ರೆಗ್ನೆನ್ಸಿ. ಬಟ್ ಹೋಗ್ತಾ ಹೋಗ್ತಾ ಪ್ರೆಗ್ನೆನ್ಸಿಲಿ ಕೆಲವು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ಹಾರ್ಮೋನ್ಸ್ ಹೇಳ್ಬೇಕಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಈಸ್ಟ್ರೋಜನ್ ಅಂತ ಹಾರ್ಮೋನ್ ಜಾಸ್ತಿ ಆಗುತ್ತೆ, ಪ್ರೊಜೆಸ್ಟ್ರಾನ್ ಅಂತ ಹಾರ್ಮೋನ್ ಜಾಸ್ತಿ ಇರುತ್ತೆ, ಲೆಪ್ಟಿನ್, ಕಾರ್ಟಿಸಾಲ್, ಪ್ಲಾಸೆಂಟಲ್ ಲ್ಯಾಕ್ಟೋಜನ್, ಹೀಗೆ ಸುಮಾರು ಹಾರ್ಮೋನ್ಗಳು, ಪ್ಲಾಸೆಂಟಲ್ ಗ್ರೋತ್ ಹಾರ್ಮೋನ್, ಇದೆಲ್ಲ ಒಂದು ನಾರ್ಮಲ್ ಹೆಲ್ತಿ ಪ್ರೆಗ್ನೆನ್ಸಿಯಲ್ಲಿ ಬರುವಂತ ಹಾರ್ಮೋನ್ಸ್ಗಳು. ಈ ಹಾರ್ಮೋನ್ಸ್ ಏನ್ ಮಾಡುತ್ತೆ, ನಮ್ ದೇಹದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರೋ ಇನ್ಸುಲಿನ್ ಆಕ್ಟ್ ಮಾಡೋದಕ್ಕೆ ಸ್ವಲ್ಪ ರೆಸಿಸ್ಟೆನ್ಸ್ ಕೊಡುತ್ತೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಏನ್ ಹೇಳ್ತೀವಿ, ಅದು ಪ್ರೆಗ್ನೆನ್ಸಿಯಲ್ಲಿ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಸೊ ಯೂಶಲಿ ಹೆಲ್ತಿ ಪ್ರೆಗ್ನೆನ್ಸಿಯಲ್ಲಿ ಎಲ್ಲರಿಗೂ ಯಾಕೆ ಶುಗರ್ ಬರಲ್ಲ, ಕೆಲವರಿಗೆ ಮಾತ್ರ ಯಾಕೆ ಬರುತ್ತೆ ಅಂದ್ರೆ, ಪ್ರೆಗ್ನೆನ್ಸಿಯಲ್ಲಿ ಬೀಟಾ ಸೆಲ್ ಅಂತ ಹೇಳ್ತೇವೆ, ಪ್ಯಾಂಕ್ರಿಯಾಸ್ ಗ್ರಂಥಿಯಲ್ಲಿ ಇನ್ಸುಲಿನ್ ಬರುತ್ತೆ. ಸೊ ಇದು ಸ್ವಲ್ಪ ಅಡ್ಯಾಪ್ಟ್ ಆಗಿ ಜಾಸ್ತಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು ಅಥವಾ ಬೀಟಾ ಸೆಲ್ ಹೈಪರ್ಟ್ರೋಫಿ ಅಂತ ಏನ್ ಹೇಳ್ತೀವಿ, ಇದಾಗುತ್ತೆ ಹೆಲ್ತಿ ಪ್ರೆಗ್ನೆನ್ಸಿ. ಬಟ್ ಕೆಲವರಲ್ಲಿ ಈ ತರ ಆದಾಗ, ಈ ಹಾರ್ಮೋನ್ಸ್ ಜಾಸ್ತಿ ಆದಾಗ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಓವರ್ಕಮ್ ಮಾಡಕ್ ಆಗಲ್ಲ, ಸೊ ಶುಗರ್ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್ ಲಕ್ಷ್ಮಿ. ನೀವು ಹೇಳ್ದಾಗೆ ಹಾರ್ಮೋನಲ್ಲಿ ಚೇಂಜಸ್ ಆಗೋದ್ರಿಂದ ಮಧುಮೇಹದ ಪ್ರೆಗ್ನೆನ್ಸಿಲಿ ಮಧುಮೇಹ ಬರುತ್ತೆ. ಸೊ ಇದನ್ನ ಕಂಟಿನ್ಯೂ ಮಾಡೋ ಅಂದ್ರೆ ಡಾಕ್ಟರ್ ಪ್ರಿಯಾ ಅವರೇ, ಇದು ಎಲ್ಲರಿಗೂ ಬರುತ್ತಾ ಅಥವಾ ಯಾರಾದ್ರೂ ರಿಸ್ಕ್ ಫ್ಯಾಕ್ಟರ್ಸ್ ಅಥವಾ ಈ ಬರೋದಕ್ಕೆ ಏನಾದ್ರೂ ರಿಸ್ಕ್ ಫ್ಯಾಕ್ಟರ್ ಇದೆಯಾ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀರಾ? ಹೌದು, ಅದು ಏನಂದ್ರೆ ನಮ್ ಭಾರತದಲ್ಲಿ ಎಲ್ಲರಿಗೆ ಸ್ವಲ್ಪ ಅಪಾಯ ಜಾಸ್ತಿನೇ ಇರುತ್ತೆ. ಸೊ ಭಾರತ ದೇಶದಲ್ಲಿ ನಮ್ಗೆ ಎಲ್ಲರಿಗೂ ಹೈ ರಿಸ್ಕ್. ಇಲ್ಲಾಂದ್ರೆ ಗರ್ಭಿಣಿಯಲ್ಲಿ 25 ವರ್ಷ ಆದ್ಮೇಲೆ ಗರ್ಭಿಣಿ ಆಗೋರಿಗೆ ಅಪಾಯ ಜಾಸ್ತಿ.
ಮತ್ತೆ PCOD ಅಂತ ಒಂದು ಕಾಯಿಲೆ ಇದೆ. ಕೇಳ್ತಾ ಇರೋರಿಗೆ ಗೊತ್ತಿರ್ಬೋದು. ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿ ಮುಖದಲ್ಲಿ ಕೂದಲು ಜಾಸ್ತಿ ಬರೋದು, ಅವರಿಗೆ PCOD ಇದೆ ಅಂತ ಹೇಳಿರ್ತೀವಿ. ಅವರು ಗರ್ಭಿಣಿ ಆದಾಗ ಅವ್ರಿಗೆ ಅಪಾಯ ಜಾಸ್ತಿ ಆಗುತ್ತೆ. ಮತ್ತೆ ಬೊಜ್ಜುತನ ಜಾಸ್ತಿ ಇದ್ರೆ, ದಪ್ಪ ಇದ್ರೆ, ಒಬಿಸಿಟಿ. ಸೊ ಕೇಳೋರೆಲ್ಲ ಅವ್ರದ್ದು BMI ಅಂತ ಒಂದು ಅಳತೆ ಇದೆ. ಅವ್ರದ್ದು ಎತ್ತರಿಕೆ ಸೆಂಟಿಮೀಟರ್ಸ್ ಅಲ್ಲಿ ನೋಡ್ಕೊಂಡು, ತೂಕ ಕಿಲೋಗ್ರಾಮ್ ಅಲ್ಲಿ ನೋಡ್ಕೊಂಡು ಆನ್ಲೈನ್ ಕ್ಯಾಲ್ಕುಲೇಟರ್ ಸಿಗುತ್ತೆ. ಅದು 25 ಮೇಲೆ ಇದ್ರೆ ಅವ್ರಿಗೆ ಬೊಜ್ಜು ಜಾಸ್ತಿ, ಇಲ್ಲಾಂದ್ರೆ ಒಬಿಸಿಟಿ ಅಂತ ಹೇಳ್ತೀವಿ. ಸೊ ಅಂತ ಪೇಷಂಟ್ಸ್ ಅವ್ರಿಗೂ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟೀಸ್ ಬರೋ ಅಪಾಯ ಹೆಚ್ಚಿಗೆ ಇರುತ್ತೆ. ಮತ್ತೆ ಹಿಂದಿನ ಪ್ರೆಗ್ನೆನ್ಸಿಯಲ್ಲಿ ಮಧುಮೇಹ ಇದ್ದವ್ರಿಗೂ ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಪುನಃ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಹಿಂದಿನ ಪ್ರೆಗ್ನೆನ್ಸಿಯಲ್ಲಿ ಯಾರೆಲ್ಲ ಒಂದು ದೊಡ್ಡ ಹೆಚ್ಚಿಗೆ ತೂಕ ಇರುವ ಮಗು ಡೆಲಿವರಿ ಆದ್ರೆ 4 kg ಮೇಲೆ ಡೆಲಿವರಿ ಆಗುವಾಗ ಮಗು 4 kg ಮೇಲೆ ಇದ್ದವರಿಗೆ ಮತ್ತೆ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟೀಸ್ ಬರೋ ಚಾನ್ಸ್ ಇರುತ್ತೆ. ಇನ್ನೊಂದು ಏನಂದ್ರೆ, ಪ್ರೆಗ್ನೆನ್ಸಿಗೆ ಮೊದಲೇ ಪ್ರೀ ಡಯಾಬಿಟೀಸ್ ಅಂತ ಒಂದು ಸ್ಥಿತಿ ಇದೆ. ಪ್ರೀ ಡಯಾಬಿಟೀಸ್ ಅಂತ ಅವ್ರಿಗೆ ಮಧುಮೇಹ ಡಯಾಬಿಟೀಸ್ ಇರಲ್ಲ, ನಾರ್ಮಲ್ಲೂ ಇರಲ್ಲ. ಅಂದ್ರೆ ಈಗ ಖಾಲಿ ಹೊಟ್ಟೆಲಿ ಶುಗರ್ 100 ಮೇಲೆ ಇದ್ರೆ ಅಥವಾ 2 ಗಂಟೆ ತಿಂದಾದ್ಮೇಲೆ 140 ಮೇಲೆ ಇದ್ರೆ ಅವ್ರಿಗೆ ಪ್ರೀ ಡಯಾಬಿಟೀಸ್ ಅಂತ ಇರ್ತೀವಿ. ಸೊ ಪ್ರೆಗ್ನೆನ್ಸಿಗೆ ಮುಂಚೆನೆ ಪ್ರೀ ಡಯಾಬಿಟೀಸ್ ಇದ್ರೆ ಗರ್ಭಿಣಿ ಆದಾಗ ಅವ್ರಿಗೆ ಡಯಾಬಿಟೀಸ್ ಬರೋ ಅಪಾಯ ಹೆಚ್ಚಿಗಾಗುತ್ತೆ. ಸೊ ಇಂಥ ಅಪಾಯ ಅಂಶಗಳಿದೆ. ಈ ಜನರು ಸ್ವಲ್ಪ ಎಚ್ಚರಿಕೆಯಲ್ಲಿ ಇರಬೇಕು. ಥ್ಯಾಂಕ್ ಯು ಡಾಕ್ಟರ್ ಪ್ರಿಯಾ. ನೀವು ಹೇಳಿದ ಹಾಗೆ ತೂಕ ಜಾಸ್ತಿ ಇದ್ದವ್ರಿಗೆ ಅಥವಾ PCOC ಇದ್ದವ್ರಿಗೆ ಅಥವಾ ಇಂಡಿಯಾದ ಭಾರತದಲ್ಲಿ ಇರೋರಿಗೆ ಈ ಜೆಸ್ಟೇಷನ್ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ. ಸೊ ಡಾಕ್ಟರ್ ಲಕ್ಷ್ಮಿ, ಈ ಗರ್ಭಧಾರಣೆ ಪೂರ್ವ ಬರುವ ಮಧುಮೇಹ ಅಂದ್ರೆ ಪ್ರೀ ಎಕ್ಸಿಸ್ಟಿಂಗ್ ಡಯಾಬಿಟಿಸ್ ಆಲ್ರೆಡಿ ಅವ್ರು ಸ್ವಲ್ಪ ಮೆನ್ಷನ್ ಮಾಡಿದ್ರು. ಹಾಗಂದ್ರೆ ಏನು, ಅದ್ರದ್ದು ಇಂಪಾರ್ಟೆನ್ಸ್ ಏನು, ಲೈಕ್ ಯಾವ ಪ್ರಿಕಾಷನ್ಸ್ ತಗೊಳ್ಬೇಕು? ಸೊ ಯೂಶಲಿ ನಾವು ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಟೈಮ್ ಎಲ್ಲರೂ ಬಂದಾಗ ಶುಗರ್ ಚೆಕ್ ಮಾಡ್ತೀವಿ. ಸೊ ಯೂಶಲಿ ಯೂನಿವರ್ಸಲ್ ಆಗಿ ನಮ್ಮ ಎಲ್ಲ ಗೈನಕಾಲಜಿಸ್ಟ್ ಅಥವಾ ಎಲ್ಲೇ ಗರ್ಭಿಣಿಯರು ಹೋದ್ರು ಫಸ್ಟ್ ಶುಗರ್ ಚೆಕ್ ಮಾಡ್ತೀವಿ. ಸೊ ಫಸ್ಟ್ ಟೈಮ್ ಚೆಕ್ ಮಾಡಿದಾಗ ನಾವು ಶುಗರ್ ಲೆವೆಲ್ ನೋಡ್ಕೊಂಡು ಇವ್ರಿಗೆ ಮುಂಚೆಯಿಂದಾನೇ ಡಯಾಬಿಟಿಸ್ ಇದೆಯಾ ಅಂತ ಹೇಳ್ಬೋದು. ಸೊ ಕೆಲವರು ಸುಮಾರು ಜನ ಶುಗರ್ ಚೆಕ್ ಮಾಡೋದಿಲ್ಲ. ಸೊ ಶುಗರ್ ಇದ್ದವ್ರಿಗೆ ಜಾಸ್ತಿ, ತುಂಬಾ ಜಾಸ್ತಿ, ಒಂದು 300-350 ಹೋಗಾದ್ಮೇಲೆ ಸ್ವಲ್ಪ ಸಿಂಪ್ಟಮ್ಸ್ ಬರ್ಬೋದು, ಹೈಪರ್ ಆಸ್ಮೋಟಿಕ್ ಸಿಂಪ್ಟಮ್ಸ್ ಅಂತ ಹೇಳಿ. ಜಾಸ್ತಿ ಬಾಯಾರಿಕೆ ಆಗೋದು, ತುಂಬಾ ಸತಿ ವಾಶ್ರೂಮ್ ಹೋಗೋದು, ಈ ತರ ತುಂಬಾ ಜಾಸ್ತಿ ಆದ್ಮೇಲೆ ಬರುತ್ತೆ. ಬಟ್ ಅದಕ್ಕಿಂತ ಕಮ್ಮಿ ಇದ್ದಾಗ ಯಾರಿಗೂ ಏನು ಸಿಂಪ್ಟಮ್ಸೇ ಇರೋದಿಲ್ಲ. ಅಂಡ್ ಸುಮಾರು ಸತಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹೆಣ್ಮಕ್ಳು ಹೋದಾಗ ಟೆಸ್ಟ್ ಮಾಡಿದಾಗ ಆಲ್ರೆಡಿ ಒಂದು ಶುಗರ್ ಲೆವೆಲ್ ನೋಡಿ ನಮ್ಗೆ ಇದು ಪ್ರೆಗ್ನೆನ್ಸಿಯಿಂದ ಬಂದಿದ್ದಲ್ಲ, ಅಂದ್ರೆ 6 ವಾರದಲ್ಲೇ ಗೊತ್ತಾದಾಗ ಇದು ಪ್ರೆಗ್ನೆನ್ಸಿಯಿಂದ ಬಂದಿದ್ದಲ್ಲ, ಮುಂಚೆನೆ ಇರೋ ಡಯಾಬಿಟಿಸ್. ಸೊ ಮುಂಚೆನೆ ಡಯಾಬಿಟಿಸ್ ಇರ್ಬೋದು, ಇದು ಗೊತ್ತಿಲ್ದಿದ್ದವ್ರಿಗೆ. ಬಟ್ ಸುಮಾರು ಜನಕ್ಕೆ ಆಲ್ರೆಡಿ ಡಯಾಗ್ನೋಸ್ ಆಗಿರುತ್ತೆ. ಸೊ ಆಲ್ರೆಡಿ ಡಯಾಗ್ನೋಸ್ ಆಗಿದ್ರೆ, ಮುಂಚೆನೆ ಡಯಾಬಿಟಿಸ್ ಇದ್ದವರು ಪ್ರೀ ಎಕ್ಸಿಸ್ಟಿಂಗ್ ಡಯಾಬಿಟಿಸ್ ಅಂತ ಹೇಳ್ತೀವಿ, ಅವರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಕ್ ಮುಂಚೆನೆ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕೆಂದ್ರೆ ಅವ್ರಿಗೆ HbA1c ಜಾಸ್ತಿ ಇದ್ರೆ ಸ್ಟಾರ್ಟಿಂಗ್, ಅಂದ್ರೆ ಪ್ರೆಗ್ನೆಂಟ್ ಆದಾಗ ಅವ್ರು ಆಲ್ರೆಡಿ 6 weeks ಅಲ್ಲಿ ಇರ್ತಾರೆ. ಸೊ ಅದಾದ್ಮೇಲೆ ನಾವು ಶುಗರ್ ಕಂಟ್ರೋಲ್ ಮಾಡಿದ್ರು, ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದೆ, ಫೀಟಲ್ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಗಿದೆ. ಸೊ ಪ್ರೆಗ್ನೆನ್ಸಿ ಮುಂಚೆನೆ HbA1c 6.5% ನಾವು ಏಮ್ ಮಾಡಿದ್ರೆ ಅದು ಆ ಔಟ್ಕಮ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದ್ಸತಿ ಡಯಾಗ್ನೋಸ್ ಆದ್ಮೇಲೆ ನಾವು ಶುಗರ್ ಕಂಟ್ರೋಲ್ ಮಾಡಿದ್ರು ಅಷ್ಟು ಬೆನಿಫಿಟ್ ಸಿಗಲ್ಲ. ಬಟ್ ಮುಂಚೆಯಿಂದಾನೇ ನಿಮ್ಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಿದ್ರೆ, ನೀವು ಫ್ಯಾಮಿಲಿ ಪ್ಲಾನ್ ಮಾಡಕ್ ಮುಂಚೆನೆ ನಿಮ್ ಡಾಕ್ಟರ್ ಹತ್ರ ಮಾತಾಡಿ ಏನೇನ್ ಚೆಕ್ ಮಾಡ್ಬೇಕು, BP ಕಂಟ್ರೋಲ್ ಅಲ್ಲಿ ಇರ್ಬೇಕು, ಕೆಲವು ಮೆಡಿಸಿನ್ಸ್ ಶುಗರ್ಗೆ ಅಥವಾ BP ಗೆ ನೀವು ತಗೋತಾ ಇದ್ರೆ ಅದನ್ನ ಚೇಂಜ್ ಮಾಡ್ಬೇಕಾಗತ್ತೆ, ಕೆಲವು ಪ್ರೆಗ್ನೆನ್ಸಿ ಟಾರ್ಗೆಟ್ಸ್ ಬೇರೆ ಇರುತ್ತೆ. ಸೊ ನಿಮ್ ಡಾಕ್ಟರ್ ಹತ್ರ ಮಾತಾಡಿ ನೀವು ಫ್ಯಾಮಿಲಿ ಪ್ಲಾನ್ ಮಾಡೋ ಮುಂಚೆನೆ, ಅಟ್ಲೀಸ್ಟ್ 6 months to 1 year ಮುಂಚೆನೆ ನೀವು ಇದೆಲ್ಲ ಜಾಗೃತಿಯಾಗಿ ಇದೆಲ್ಲ ನೋಡ್ಕೊಂಡ್ರೆ ಪ್ರೆಗ್ನೆನ್ಸಿ ಔಟ್ಕಮ್ಸ್ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ಇದೊಂದು ಡಿಫ್ರೆನ್ಸ್ ಪ್ರೀ ಎಕ್ಸಿಸ್ಟಿಂಗ್ ಡಯಾಬಿಟಿಸ್ ಮತ್ತೆ ಪ್ರೆಗ್ನೆನ್ಸಿಯಲ್ಲಿ ಬರೋ ಡಯಾಬಿಟಿಸ್. ಪ್ರೆಗ್ನೆನ್ಸಿಯಲ್ಲಿ ಬರೋ ಡಯಾಬಿಟಿಸ್ ಅಂದ್ರೆ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಏನ್ ಹೇಳ್ತೀವಿ, ಇದು ಯೂಶಲಿ 24 to 28 weeks ಅಲ್ಲಿ ನಾವು ಡಯಾಗ್ನೋಸ್ ಮಾಡ್ತೀವಿ. ಬಟ್ ಅರ್ಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತಾನು ಇದೆ. ಸೊ ಅರ್ಲಿ ಪ್ರೆಗ್ನೆನ್ಸಿ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಬರ್ಬೋದು, ಬಟ್ ಅದಕ್ಕೆ ವೇರಿಯಸ್ ಕಟ್ ಆಫ್ಸ್ ಇದೆ. ಫಸ್ಟ್ ಈಗ ಇಷ್ಟ್ರ ಮೇಲಿದ್ರೆ ಇವ್ರಿಗೆ ಮುಂಚೆಯಿಂದಾನೇ ಶುಗರ್ ಇತ್ತು ಅಂತ ಹೇಳ್ಬೋದು. ಇದು 110 ಮೇಲೆ ಇದ್ದು 126ಕ್ಕಿಂತ ಕೆಳಗಿದ್ರೆ ಇದು ಅರ್ಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ಬಹುದು. ಈಗ ಈ ತರ ಬೇರೆ ಬೇರೆ ತರದ ಶುಗರ್ ಇದೆ. ಬಟ್ ನಿಮ್ಗೆ ಮುಂಚೆಯಿಂದಾನೇ ಶುಗರ್ ಇದೆ ಅಂತ ಗೊತ್ತಿದ್ರೆ ನೀವು ಈ ಪ್ರಿಕಾಷನ್ಸ್ ತಗೊಳ್ಳೋದು ಒಳ್ಳೇದು.
ಥ್ಯಾಂಕ್ ಯು ಡಾಕ್ಟರ್ ಲಕ್ಷ್ಮಿ. ನೀವು ಹೇಳಿದಾಗೆ ಪ್ರೀ ಎಕ್ಸಿಸ್ಟಿಂಗ್ ಡಯಾಬಿಟಿಸ್ ಅನ್ನೋದು ಡಿಫ್ರೆಂಟ್ ಎಂಟಿಟಿ, ಅಂದ್ರೆ ಮೊದಲೇ ಶುಗರ್ ಪ್ರೆಗ್ನೆನ್ಸಿಯಿಂದ ಬಂದಿರೋದ್ರಲ್ಲ ಅಲ್ಲ, ಮೊದಲೇ ಶುಗರ್ ಇರುತ್ತೆ ಅವರಿಗೆ. ಅಂತವ್ರು ಶುಗರ್ನ ಕಂಟ್ರೋಲ್ ಇಟ್ಕೊಂಡು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಇವಾಗ ಜೆಸ್ಟೇಷನ್ ಡಯಾಬಿಟಿಸ್ ಹೇಗ್ ಬರುತ್ತೆ, ಅದ್ರ ಕಾರಣಗಳೇನು, ರಿಸ್ಕ್ ಫ್ಯಾಕ್ಟರ್ಸ್ ಏನು ಅಂತ ತಿಳ್ಕೊಂಡ್ವಿ. ಇವಾಗ ಡಾಕ್ಟರ್ ಪ್ರಿಯಾ, ಈ GDM ಹೇಗ್ ಡಯಾಗ್ನೋಸ್ ಮಾಡೋದು, ಈ ಸ್ಕ್ರೀನಿಂಗ್ ಅಂದ್ರೆ ಏನು, ಆ ಸ್ಕ್ರೀನಿಂಗ್ ಹೇಗ್ ಮಾಡ್ತೀವಿ, ಯಾವಾಗ ಮಾಡ್ತೀವಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಕ್ಕಾಗತ್ತಾ? ಸೊ ಸ್ಕ್ರೀನಿಂಗ್ ಅಂದ್ರೆ ಎಲ್ಲರನ್ನ ಪರೀಕ್ಷೆ ಮಾಡೋದು, ಎಲ್ಲರದ್ದು ರಕ್ತ ಪರೀಕ್ಷೆ ಮಾಡ್ಬೇಕು. ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ಕೂಡಲೇ ನಿಮ್ ಡಾಕ್ಟರ್ ಹತ್ರ ಹೋದಾಗ, ಒಬ್ಸ್ಟೆಟ್ರಿಷಿಯನ್ ಹತ್ರ ಹೋದಾಗ ಶುಗರ್ ಟೆಸ್ಟ್ ಮಾಡ್ಬೇಕು. ಯಾವ ಶುಗರ್ ಟೆಸ್ಟ್ ಅಂದ್ರೆ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ಒಂದು ಖಾಲಿ ಹೊಟ್ಟೆಯಲ್ಲಿ ರಕ್ತ ಪರೀಕ್ಷೆ ಮಾಡ್ಬೇಕು. ಅದು ಫಾಸ್ಟಿಂಗ್ ಬ್ಲಡ್ ಶುಗರ್ ಬರುತ್ತೆ. ಮತ್ತೆ ಒಂದು ಹಿಮೋಗ್ಲೋಬಿನ್ A1C. ಯಾಕೆ ಹಿಮೋಗ್ಲೋಬಿನ್ A1C ಮಾಡೋದಂದ್ರೆ, ಡಾಕ್ಟರ್ ಲಕ್ಷ್ಮಿ ಹೇಳಿದ ತರ ಕೆಲವು ಜನರಿಗೆ ಅವ್ರಿಗೆ ಮೊದಲೇ ಶುಗರ್ ಇದೆ ಅಂತ ಗೊತ್ತಿರಲ್ಲ. ಅದನ್ನ ತಿಳ್ಕೊಳ್ಳಕ್ಕೆ ಈಗ HbA1c ಸ್ಟಾರ್ಟಿಂಗ್ ಅಲ್ಲೇನೆ 6.5 ಮೇಲೆ ಇದ್ರೆ ಅವ್ರಿಗೆ ಮೊದಲೇ ಶುಗರ್ ಇದೆ. ಆ ಕಂಡೀಷನ್ ಅಲ್ಲಿ ನಾವು ಸ್ವಲ್ಪ ಹೆಚ್ಚಿಗೆ ಎಚ್ಚರದಲ್ಲಿ ಇರ್ಬೇಕು. ಮತ್ತೆ ಖಾಲಿ ಹೊಟ್ಟೆಯಲ್ಲಿ ಸಕ್ಕರೆ 92 ಮೇಲೆ ಇದ್ರೆ ಅವರಿಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರಿಗೆ ಪ್ರೀ ಎಕ್ಸಿಸ್ಟಿಂಗ್ ಡಯಾಬಿಟೀಸ್ದು ಕಟ್ ಆಫ್ ಇರಲ್ಲ. ಸೊ ಈ ಟೈಮ್ ಅಲ್ಲಿ ಸಕ್ಕರೆ ನಾರ್ಮಲ್ ಬಂದ್ರೆ ಪುನಃ 24 ವಾರ, ಯಾಕಂದ್ರೆ 24 ವಾರದಿಂದ 28 ವಾರ ಒಳಗಡೆ ಸಾಮಾನ್ಯವಾಗಿ ಜೆಸ್ಟೇಷನಲ್ ಡಯಾಬಿಟೀಸ್ ಶುರು ಆಗುತ್ತೆ. ಪುನಃ 24 ವಾರದಲ್ಲಿ 2 ತರ ಟೆಸ್ಟ್ಗಳಿದೆ. ಒಂದು ತಿಂದಾದ್ಮೇಲೆನು ಗ್ಲೂಕೋಸ್ ಕೊಟ್ಟು 1 ಗಂಟೆಯಲ್ಲಿ ಇಲ್ಲಾಂದ್ರೆ 2 ಗಂಟೆಯಲ್ಲಿ ಸಕ್ಕರೆ ಟೆಸ್ಟ್ ಮಾಡ್ತಾರೆ. ಅದಕ್ಕೇನು ಬೇರೆ ಕಟ್ ಆಫ್ಸ್ ಇರುತ್ತೆ. ಇನ್ನೊಂದು ತರ ಯಾವ ತರ ಮಾಡೋದಂದ್ರೆ, ಖಾಲಿ ಹೊಟ್ಟೆಲೆ ಹೋಗಿ ಗ್ಲೂಕೋಸ್ ನೀರ್ ಕುಡ್ಸಿ 1 ಗಂಟೆ ಆದ್ಮೇಲೆ ಪುನಃ 2 ಗಂಟೆ, ಅದರಲ್ಲಿ 3 ನಂಬರ್ಸ್ ಬರುತ್ತೆ. ಸೊ ಖಾಲಿ ಹೊಟ್ಟೆಲಿ ಬರುತ್ತೆ, ಗ್ಲೂಕೋಸ್ ಕುಡ್ದು 1 ಗಂಟೆಯಲ್ಲಿ ಮತ್ತೆ 2 ಗಂಟೆಯಲ್ಲಿ. ಆ ಕಟ್ ಆಫ್ಸ್ ನೋಡ್ಬಿಟ್ಟು ಅವ್ರ ಡಾಕ್ಟ್ರು ಹೇಳ್ತಾರೆ ನಿಮ್ಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಇದೆಯಾ ಇಲ್ವಾ ಅಂತ. ಆ ಟೈಮ್ ಅಲ್ಲಿ ನಾರ್ಮಲ್ ಬಂದ್ರೆ ಪುನಃ ಒಂದು 32 ವಾರದಲ್ಲಿ ಪುನಃ ಒಂದ್ಸತಿ ಮಾಡ್ಬೋದು. ಈ ತರ ಟೆಸ್ಟ್ ಇದೆ ಸ್ಕ್ರೀನಿಂಗ್ಗೆ. ಥ್ಯಾಂಕ್ ಯು ಡಾಕ್ಟರ್ ಪ್ರಿಯಾ. ನೀವು ಹೇಳಿದಾಗೆ ಜೆಸ್ಟೇಷನ್ ಡಯಾಬಿಟಿಸ್ ನೋಡಕ್ ಶುಗರ್ OGTT ಅಂತ ಹೇಳ್ತೀವಿ. ಅದು 24 ವೀಕ್ಸ್ ಅಲ್ಲಿ ಒಂದ್ಸಲ ಮಾಡಿ, ಊಟಕ್ಕಿಂತ ಮುಂಚೆ ಒಂದು ಫಾಸ್ಟಿಂಗ್ ಸ್ಯಾಂಪಲ್, ಆಮೇಲೆ ಗ್ಲೂಕೋಸ್ ಲೀಟರ್ ಕೊಟ್ಬಿಟ್ಟು 2 ಸ್ಯಾಂಪಲ್ಸ್ ತಗೊಳ್ತಾರೆ ಇನ್ 32 ವೀಕ್ಸ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಡಾಕ್ಟರ್ ಲಕ್ಷ್ಮಿ, GDM ಯಾಕೆ ಗುರುತಿಸೋದು ಇಂಪಾರ್ಟೆಂಟು, ಅದ್ರ ಟ್ರೀಟ್ಮೆಂಟ್ ಯಾಕೆ ಇಂಪಾರ್ಟೆಂಟು, ಅದರಿಂದ ಏನ್ ಕಾನ್ಸಿಕ್ವೆನ್ಸಸ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡ್ತೀರಾ? ಸೊ GDM ಶುಗರ್ ಬಂದ್ರೆ ತಾಯಿಗೂ ತುಂಬಾ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಅಪ್ರೋಪ್ರಿಯೇಟ್ ಆಗಿ ಅಂದ್ರೆ ನಾವು ಗುರುತಿಸದೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ತಾಯಿಗೂ ಮಗುಗೂ ಇಬ್ಬರಿಗೂ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಸೊ ತಾಯಿಯಲ್ಲಿ ಏನೇನ್ ತೊಂದರೆ ಆಗ್ಬೋದು ಅಂದ್ರೆ, ಫಸ್ಟ್ ಆಫ್ ಆಲ್ ಈಗ ಮಗು ಜೆಸ್ಟೇಷನಲ್ ಈಗ ಮಗುವಿಗೆ ಏನೇನ್ ತೊಂದರೆ ಆಗುತ್ತೆ ಅಂತ ಪ್ರಿಯಾ ಮ್ಯಾಮ್ ಹೇಳ್ತಾರೆ. ಬಟ್ ಮಗು ದೊಡ್ಡದಾಗೋದ್ರಿಂದ ಸಿಸೇರಿಯನ್ ಡೆಲಿವರಿ ಅಂತ ಏನ್ ಹೇಳ್ತೀವಿ. ಸೊ ಸ್ವಲ್ಪ ಮಗು ದೊಡ್ಡದಾಗಿದ್ರೆ, ಶುಗರ್ ಕಂಟ್ರೋಲ್ ಇಲ್ಲ ಅಂದ್ರೆ ಸಿಸೇರಿಯನ್ ಡೆಲಿವರಿ ಜಾಸ್ತಿ ಆಗ್ಬೋದು. ಕೆಲವರಲ್ಲಿ ಪ್ರೀಟರ್ಮ್ ಲೇಬರ್ ಜಾಸ್ತಿ ಆಗ್ಬೋದು. ಪೆರಿನಿಯಲ್ ಟೇರ್ಸ್ ಅಂದ್ರೆ ಗಾಯ ಜಾಸ್ತಿ ಆಗ್ಬೋದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ. ಮತ್ತೆ ಬೇರೆ ಲೇಬರ್ ಕಾಂಪ್ಲಿಕೇಶನ್ಸ್ ಅಂದ್ರೆ ಮಗುಗೆ ಆಕ್ಸಿಜನ್ ಸಿಗದೆ ಇರೋದು, ಈ ತರ ತುಂಬಾ ತರ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಮಗು ಕಾಂಪ್ಲಿಕೇಶನ್ಸ್ ಹೇಳ್ತೀವಿ, ಬಟ್ ತಾಯಿಗೂ ಸಹ ಇದೆಲ್ಲ ಕಾಂಪ್ಲಿಕೇಶನ್ಸ್ ಇರ್ಬೋದು. ಮತ್ತೆ ಒಂದ್ಸತಿ ಜೆಸ್ಟೇಷನಲ್ ಡಯಾಬಿಟಿಸ್ ಬಂದಾಗಿ ನಾವು ಟ್ರೀಟ್ ಮಾಡ್ಲಿಲ್ಲ ಅಂದ್ರೆ ಇದೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಮತ್ತೆ ಮಗು ಹುಟ್ಟಿದ ತಕ್ಷಣ ಮಗುಗೆ ಶುಗರ್ ಲೋ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆಮೇಲೆ ತಾಯಿಗೂ ಲಾಂಗ್ ಟರ್ಮ್ಸ್ ಔಟ್ಕಮ್ಸ್ ನೋಡಿದ್ರೆ ಮತ್ತೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬಂದಿದೆ ಅಂದ್ರೆ 2ನೇ ಪ್ರೆಗ್ನೆನ್ಸಿಯಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಇದು ಜೆಸ್ಟೇಷನಲ್ ಡಯಾಬಿಟಿಸ್ ಇಂದ ನಾವು ಏನ್ ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ, ಇದು ನಾವು ಸರಿಯಾಗಿ ಪ್ರಿಕಾಷನ್ಸ್ ತಗೊಳ್ಳಿಲ್ಲ ಅಂದ್ರೆ ಇದು ಟೈಪ್ 2 ಡಯಾಬಿಟಿಸ್ ಬರೋದಿಕ್ಕೂ ಒಂದು ರಿಸ್ಕ್ ಫ್ಯಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್ ಲಕ್ಷ್ಮಿ. ನೀವು ಹೇಳ್ದಂಗೆ ಇದು ಜೆಸ್ಟೇಷನ್ ಡಯಾಬಿಟಿಸ್ ಮಗು ಮತ್ತೆ ತಾಯಿಗೆ ಇಬ್ರಿಗೂ ಕೂಡ ಅಫೆಕ್ಟ್ ಮಾಡ್ಬೋದು. ಪ್ರೆಗ್ನೆನ್ಸಿ ಡೆಲಿವರಿ ಟೈಮ್ ಅಲ್ಲಿ ಮಗು ದೊಡ್ಡ ಆಗಿರೋದ್ರಿಂದ ಡೆಲಿವರಿ ನೀವು ಹೇಳ್ದಾಗೆ ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ಇವಾಗ ಡಾಕ್ಟರ್ ಪ್ರಿಯಾ ಅವರು ಡಾಕ್ಟರ್ ಲಕ್ಷ್ಮಿ ಆಲ್ರೆಡಿ ಮೆನ್ಷನ್ ಮಾಡಿದ್ರು ತಾಯಿಗೆ ಅಥವಾ ಡೆಲಿವರಿ ಟೈಮ್ ಅಲ್ಲಿ ಅಥವಾ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂತ. ಡಾಕ್ಟರ್ ಪ್ರಿಯಾ ಅವರೇ, ನಿಮ್ ಮಗುಗೆ ಹೇಗ್ ತೊಂದರೆ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಕ್ಕಾಗತ್ತಾ? ಸೊ ಮಗುಗೆ ಏನಾಗುತ್ತೆ ಅಂದ್ರೆ, ತಾಯಿಯಲ್ಲಿ ಸಕ್ಕರೆ ಜಾಸ್ತಿ ಬಂದ್ರೆ ಅದು ಮಗುಗೆ ಕ್ರಾಸ್ ಆಗ್ಬಿಟ್ಟು ಮಗುದು ಬೊಜ್ಜು ಜಾಸ್ತಿ ಆಗುತ್ತೆ, ಹೆಚ್ಚಿಗಾಗುತ್ತೆ. ಮತ್ತೆ ಡೆಲಿವರಿ ಟೈಮ್ ಅಲ್ಲಿ ತೂಕ ಜಾಸ್ತಿ ಇದ್ರೆ ಎಲ್ಲರೂ ಚಬ್ಬಿ ಬೇಬಿ ಹೆಲ್ತಿ ಅಂತದಲ್ಲ, ಆ ಮಗುಗೆ ಶುಗರ್ ಕಡಿಮೆ ಆಗೋ ರಿಸ್ಕ್ ಇರುತ್ತೆ. ಮತ್ತೆ ICU ಅಡ್ಮಿಷನ್ ರಿಸ್ಕ್ ಇರುತ್ತೆ. ತಾಯಿದು ಸಕ್ಕರೆ ಕಂಟ್ರೋಲ್ ಇಲ್ಲ ಅಂದ್ರೆ ಮಗುದು ಲಂಗ್ ಡೆವಲಪ್ಮೆಂಟ್ ಡಿಲೇ ಆಗಿರುತ್ತೆ. ಓಕೆ, ಮತ್ತೆ ಆ ಡಯಾಬಿಟೀಸ್ ಮಗುಗೆ ಜಾಂಡಿಸ್ ಬರೋ ರಿಸ್ಕ್ ಇರುತ್ತೆ.
ಸೊ ಅದೆಲ್ಲ ಸ್ವಲ್ಪ ಎಚ್ಚರದಲ್ಲಿ ಇರ್ಬೇಕು. ಮತ್ತೆ ಇನ್ ಮುಂದೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಚಬ್ಬಿ ಬೇಬಿ ತೂಕ ಹೆಚ್ಚಿಗೆ ಇದ್ರೆ ಆ ಮಗುಗೆ ಅದು ಭವಿಷ್ಯದಲ್ಲಿ ತೂಕ ಜಾಸ್ತಿ ಆಗೋದು, ಬೊಜ್ಜುತನ ಜಾಸ್ತಿ, ಮತ್ತೆ ಸಕ್ಕರೆ ಕಾಯಿಲೆ ಬರುವ ರಿಸ್ಕ್ ಇರುತ್ತೆ. ಸೊ ಅದರಿಂದ ತುಂಬಾ ಎಚ್ಚರದಲ್ಲಿ ಇರ್ಬೇಕು. ಮತ್ತೆ ಪ್ರೀ ಎಕ್ಸಿಸ್ಟಿಂಗ್ ಡಯಾಬಿಟೀಸ್ ಲಕ್ಷ್ಮಿ ಹೇಳಿದ್ರು, ಮೊದಲೇ ಸಕ್ಕರೆ ಕಾಯಿಲೆ ಇದ್ರೆ ಕಂಟ್ರೋಲ್ ಇಲ್ಲ ಅಂದ್ರೆ ಅದು ಸ್ವಲ್ಪ ಬೇರೆ ತರ. ಯಾಕಂದ್ರೆ ಫಸ್ಟ್ ಟ್ರೈಮೆಸ್ಟರ್ ಈಗ ಪ್ರೆಗ್ನೆನ್ಸಿ ಡಯಾಗ್ನೋಸ್ ಆದ್ಮೇಲೆ ಮೊದಲೇ 2-3 ತಿಂಗಳಿನಲ್ಲಿ ಬೇಬಿದು ಅಂಗಗಳೆಲ್ಲ ಫಾರ್ಮ್ ಆಗಿರುತ್ತೆ. ಆವಾಗ ಮಗು ಆ ತಾಯಿದು ಸಕ್ಕರೆ ಪ್ರೆಗ್ನೆನ್ಸಿಗೆ ಮುಂಚೆನೆ ಕಂಟ್ರೋಲ್ ಇಲ್ಲ ಅಂದ್ರೆ ಬೇಬಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ಸ್, ಮೆದುಳಲ್ಲಿ ತೊಂದರೆ ಎಲ್ಲ ಆಗುತ್ತೆ. ಅದಕ್ಕೆ ಪ್ರೆಗ್ನೆನ್ಸಿಗೆ ಮುಂಚೆ ಸಕ್ಕರೆ ಕಂಟ್ರೋಲ್ ಮಾಡೋದು ತುಂಬಾ ಮುಖ್ಯ. HbA1c 6.5 ಒಳಗಡೆ ಇರ್ಬೇಕು. ಆದ್ರೆ ಇದೆಲ್ಲ ಹೇಳಿದ್ಕೆ ಭಯ ಪಡೋಂತ ಏನಿಲ್ಲ, ಕಂಟ್ರೋಲ್ ಮಾಡ್ಕೊಂಡ್ರೆ ಏನ್ ತೊಂದರೆ ಆಗಲ್ಲ. ಥ್ಯಾಂಕ್ ಯು ಡಾಕ್ಟರ್ ಪ್ರಿಯಾ. ಸೊ ಡಾಕ್ಟರ್ ಲಕ್ಷ್ಮಿ ಮತ್ತೆ ಡಾಕ್ಟರ್ ಪ್ರಿಯಾ ಎಕ್ಸ್ಪ್ಲೇನ್ ಮಾಡಿದ್ರು ಈ ಜೆಸ್ಟೇಷನ್ ಡಯಾಬಿಟಿಸ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಯಾವ ರೀತಿ ಪ್ರೆಗ್ನೆನ್ಸಿಗಾಗ್ಲಿ, ತಾಯಿಗಾಗ್ಲಿ, ಮಗುಗಾಗ್ಲಿ ಎಫೆಕ್ಟ್ ಆಗುತ್ತೆ ಅಂತ. ಇವಾಗ ಡಾಕ್ಟರ್ ಲಕ್ಷ್ಮಿ, ಈಗ ಟ್ರೀಟ್ಮೆಂಟ್ ಅಂತ ಬಂದಾಗ ಏನೇನು ಆಪ್ಷನ್ಸ್ ಇದೆ, ಹೇಗೆ ಅಂದ್ರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಆಪ್ಷನ್ಸ್ ಏನೇನಿದೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀರಾ? ಸೊ ಎಲ್ಲರಿಗೂ ನಾವು ಗರ್ಭಿಣಿ ಆಗ್ಲಿ ಅಥವಾ ಇಲ್ದೇ ಆಗ್ಲಿ, ಪ್ರೆಗ್ನೆನ್ಸಿಯಲ್ಲಾಗ್ಲಿ ಅಥವಾ ಬೇರೆ ಸಾಮಾನ್ಯ ಜನತೆಗಾಗಿ ನಾವು ಟ್ರೀಟ್ ಮಾಡ್ಬೇಕಾದ್ರೆ ಡಯಾಬಿಟಿಸ್ ಅಲ್ಲಿ ಎಲ್ಲರಿಗೂ ಕಾರ್ನರ್ ಸ್ಟೋನ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಹೆಲ್ತಿ ಫುಡ್ ತಿನ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು. ಸೊ ಇದರಲ್ಲಿ ಮೆಡಿಕಲ್ ನ್ಯೂಟ್ರಿಷನ್ ಥೆರಪಿ ಅಂತ ಇರುತ್ತೆ ಪ್ರೆಗ್ನೆನ್ಸಿಗೆ. ಸೊ ಶುಗರ್ ಕಂಟ್ರೋಲ್ ಬರೋ ತರ, ಮತ್ತೆ ತಾಯಿಗೆ ಶುಗರ್ ಡೌನ್ ಆಗದೆ ಇರೋ ತರ, ಮತ್ತೆ ಮಗು ಗ್ರೋತ್ ಎಫೆಕ್ಟ್ ಆಗದೆ ಇರೋ ತರ ಒಂದು ಮೆಡಿಕಲ್ ನ್ಯೂಟ್ರಿಷನ್ ಥೆರಪಿ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಸೊ ಅದರಲ್ಲಿ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ನಾವು ಇನ್ಸುಲಿನ್ ಫಸ್ಟ್ ಚಾಯ್ಸ್ ಅಂತ ಹೇಳ್ತೀವಿ ಪ್ರೆಗ್ನೆನ್ಸಿ. ಸೊ ಇನ್ಸುಲಿನ್ 2 ತರ ಇನ್ಸುಲಿನ್ ಯೂಶಲಿ ಬೇಕಾಗುತ್ತೆ. ಸೊ ಇದೊಂದು ನಾನು ನೋಡ್ತೀನಿ, ದಿನಕ್ಕೆ ಎರಡ್ ಟೈಮ್ ಕೊಡೋ ಇನ್ಸುಲಿನ್ ಯೂಶಲಿ ಪ್ರೆಗ್ನೆನ್ಸಿಯಲ್ಲಿ ವರ್ಕ್ ಆಗೋದಿಲ್ಲ. ಸೊ 4 ಸತಿ ಇನ್ಸುಲಿನ್ ತಗೋಬೇಕಾಗತ್ತೆ. ಇದು ಬೇಸಲ್ ಬೋಲಸ್ ಅಂತ ಹೇಳ್ತೀವಿ. ಸೊ ಎಲ್ಲ ಊಟದ ಮುಂಚೆ ಇನ್ಸುಲಿನ್ ತಗೊಳ್ಳೋದು, ಮತ್ತೆ ದಿನದಲ್ಲಿ ಒನ್ ಟೈಮ್ ಮಲ್ಕೋಬೇಕಾದ್ರೆ ಅಥವಾ ಬೆಳಗ್ಗೆ ಇರ್ಬೋದು. ಸೊ ಒನ್ ಟೈಮ್ ಒಂದು ಬೇಸಲ್ ಇನ್ಸುಲಿನ್ ಅಂತ ಹೇಳ್ತೀವಿ. ಇದು ಬೆಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಕಂಟ್ರೋಲ್ ಮಾಡಕ್ಕೆ. ಸೊ ಮೆಟ್ಫಾರ್ಮಿನ್ ಅಂತ ಒಂದು ಮಾತ್ರೆ ಇದೆ, ಅದನ್ನು ಸಹ ನಾವು ಯೂಸ್ ಮಾಡ್ಬೋದು. ಇದ್ರ ಬಗ್ಗೆ ತುಂಬಾ ಕಾಂಟ್ರವರ್ಸಿ ಇದೆ, ಬಟ್ ನಮ್ಮ ಇಂಡಿಯನ್ ಗೈಡ್ಲೈನ್ಸ್ ಮತ್ತೆ ನಾವು ರೀಸೆಂಟ್ಲಿ ಒಂದು ಸ್ಟಡಿ ಕೂಡ ಪಬ್ಲಿಷ್ ಮಾಡಿದ್ದೇವೆ. ಮೆಟ್ಫಾರ್ಮಿನ್ ಅಂತ ಈ ಡ್ರಗ್ ಪ್ರೆಗ್ನೆನ್ಸಿಯಲ್ಲಿ ಸೇಫ್, ಮಗುವಿಗೆ ಮತ್ತೆ ತಾಯಿಗೂ ಕೂಡ. ಸೊ ಈ ಒಂದು ಮಾತ್ರೆ ತಗೋಬಹುದು. ಬಟ್ ಬೇರೆ ಡಯಾಬಿಟಿಸ್ ಮಾತ್ರೆಗಳು ನೀವು ಮುಂಚೆಯಿಂದ ತಗೋತಾ ಇದ್ರೆ ಅದನ್ನ ತಗೊಳ್ಲಿಕ್ಕೆ ಆಗೋದಿಲ್ಲ ಪ್ರೆಗ್ನೆನ್ಸಿಯಲ್ಲಿ. ಸೊ ಇನ್ಸುಲಿನ್, ಮೆಟ್ಫಾರ್ಮಿನ್ ಮತ್ತೆ ನಿಮ್ ಡಯಟ್ರಿ ಚೇಂಜಸ್ ಮಾಡೋದು ಮತ್ತೆ ಎಕ್ಸರ್ಸೈಸ್, ಈ 3 ಟ್ರೀಟ್ಮೆಂಟ್ ಚಾಯ್ಸಸ್ ನಾವು ಕೊಡ್ತೇವೆ ಪ್ರೆಗ್ನೆನ್ಸಿಯಲ್ಲಿ. ಮತ್ತೆ ನಾವು ಪ್ರೆಗ್ನೆನ್ಸಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಇನ್ನೊಂದು ಏನ್ ಜ್ಞಾಪಕ ಇಟ್ಕೋಬೇಕಂದ್ರೆ, ನಾವು ನಾನ್ ಪ್ರೆಗ್ನೆನ್ಸಿಯಲ್ಲಿ ಅಂದ್ರೆ ಸಾಮಾನ್ಯ ಜನತೆಯಲ್ಲಿ ಶುಗರ್ ಬಂದವ್ರಿಗೆ ಇಷ್ಟು ಶುಗರ್ ಬರ್ಬೇಕಂತ ಹೇಳ್ತೀವಿ. ಅಂದ್ರೆ ನೀವು ಮಾತ್ರೆ ತಗೋತಾ ಇದ್ರೆ, ಇನ್ಸುಲಿನ್ ತಗೋತಾ ಇದ್ರೆ ನಿಮ್ ಶುಗರ್ ಯಾವಾಗ ಕಂಟ್ರೋಲ್ ಇದೆ ಅಂತ ಹೇಳ್ತೀವಿ. ಸಾಮಾನ್ಯ ಜನತೆಯಲ್ಲಿ ಹೇಳ್ಬೇಕಾದ್ರೆ 80 to 130 ಬರ್ಬೇಕು ಫಾಸ್ಟಿಂಗ್ ಅಲ್ಲಿ. ಆಫ್ಟರ್ ಫುಡ್ ಲೆಸ್ ದೆನ್ 180 ಬರ್ಬೇಕಂತ ಹೇಳ್ತೀವಿ. ಬಟ್ ಪ್ರೆಗ್ನೆನ್ಸಿಯಲ್ಲಿ ಟಾರ್ಗೆಟ್ಸ್ ಬೇರೆ. ಅಂದ್ರೆ ನಿಮ್ದು ಶುಗರ್ ಯಾವಾಗ ಕಂಟ್ರೋಲ್ ಬಂದಿದೆ ಅಂತ ಹೇಳ್ಬೋದಂದ್ರೆ ಫಾಸ್ಟಿಂಗ್ ಅಲ್ಲಿ 95 ಗಿಂತ ಕೆಳಗ್ ಬರ್ಬೇಕು ನಮ್ ಶುಗರ್. ಆಮೇಲೆ ಊಟ ಮಾಡಿ 2 ಅವರ್ಸ್ ಆದ್ಮೇಲೆ ನೀವು ಚೆಕ್ ಮಾಡಿದ್ರೆ 120ಕ್ಕಿಂತ ಕಮ್ಮಿ ಬರ್ಬೇಕು. ಸೊ ನಿಮ್ ಟ್ರೀಟ್ಮೆಂಟ್ ತಗೋತಾ ಇರೋ ಗೋಲ್ ಏನಂದ್ರೆ ಈ ಟಾರ್ಗೆಟ್ಸ್ ಅಚೀವ್ ಆದ್ರೆ ಮಗುವಿಗೆ ಏನು ತೊಂದರೆ ಆಗೋದಿಲ್ಲ, ತಾಯಿಗೂ ಏನು ತೊಂದರೆ ಆಗೋದಿಲ್ಲ. ಥ್ಯಾಂಕ್ ಯು ಡಾಕ್ಟರ್ ಲಕ್ಷ್ಮಿ. ಸೊ ನೀವು ಹೇಳ್ದಂಗೆ 2 ಆಪ್ಷನ್, ಒಂದು ಮೆಟ್ಫಾರ್ಮಿನ್ ಇಲ್ಲ ಇನ್ಸುಲಿನ್. ಇನ್ಸುಲಿನ್ ಇಸ್ ಬೆಸ್ಟ್. ಸೊ ಕಟ್ ಆಫ್ ಬಗ್ಗೆನೂ ಕರೆಕ್ಟ್ ಆಗಿ ಮಾಹಿತಿ ಅಂದ್ರೆ ಒಳ್ಳೆ ಮಾಹಿತಿ ನೀಡಿದ್ರಿ. ಸೊ ಫಾಸ್ಟಿಂಗ್ ಶುಡ್ ಬಿ ಲೆಸ್ ದೆನ್ 95, ಅದು ಊಟ ಆದ್ಮೇಲೆ 1 hour 120. ಸೊ ಇವಾಗ ಡಾಕ್ಟರ್ ಲಕ್ಷ್ಮಿ ಮೆನ್ಷನ್ ಮಾಡಿದ್ರು ಮೆಡಿಕಲ್ ನ್ಯೂಟ್ರಿಷನ್ ಥೆರಪಿ. ಡಾಕ್ಟರ್ ಪ್ರಿಯಾ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಕ್ಕಾಗತ್ತಾ? ಈ ಪೌಷ್ಟಿಕ ಆಹಾರ ಅಂದ್ರೆ ಏನು, ಈ ವ್ಯಾಯಾಮದ ಇಂಪಾರ್ಟೆನ್ಸ್ ಏನು, ಪ್ರೆಗ್ನೆನ್ಸಿಲಿ ಅದನ್ನ ಯಾವ ರೀತಿ ಇದ್ ಮಾಡ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಕ್ಕಾಗತ್ತಾ? ಹೌದು, ನಾವು ಪ್ರೆಗ್ನೆನ್ಸಿಯಲ್ಲಿ ಹೇಳೋ ಪೌಷ್ಟಿಕ ಆಹಾರ ನಿಜವಾಗ್ಲೂ ಎಲ್ಲರೂ ಅದೇ ತರ ಅನುಸರಿಸಿದ್ರೆ ಒಳ್ಳೇದು. ತುಂಬಾ ಹೆಲ್ತಿ ಆಹಾರ, ಒಂದು ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ. ಅದರಲ್ಲಿ ಎಲ್ಲ ಪೋಷಕಾಂಶಗಳು ಮಿಶ್ರ ಮಾಡಿ ಕೊಡ್ತೀವಿ. ಓಕೆ, ಸೊ ಕೆಲವು ಸತಿ ಡಾಕ್ಟ್ರೇ ಹೇಳ್ಬೋದು ಡಯಟ್, ಇಲ್ಲಾಂದ್ರೆ ಡಯಟಿಷಿಯನ್ ಹತ್ರ ಕನ್ಸಲ್ಟ್ ಮಾಡ್ಕೊಳ್ಬೇಕು ಪೇಷಂಟ್ಸ್. ಅದೇನಂದ್ರೆ ಈಗ ಎಲ್ಲ ಬೇರೆ ಬೇರೆ ಅಂಶಗಳು, ಈಗ ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬೋಹೈಡ್ರೇಟ್ಸ್ ಯಾಕೆ ಬೇಕು? ಎನರ್ಜಿಗೆ ಬೇಕು, ಸ್ವಲ್ಪ ಶಕ್ತಿಗೆ ಬೇಕಾಗುತ್ತೆ. ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಡಯಟ್ ಅಂತ ಕೊಡ್ತೀವಿ. ಅದರಲ್ಲಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ಏನು?
ಸಕ್ಕರೆ ಜಾಸ್ತಿ ಏರ್ಬಾರ್ದು, ತಿಂದ ಮೇಲೆ ಶುಗರ್ ಜಾಸ್ತಿ ಆಗ್ಬಾರ್ದು. ಅದರಲ್ಲಿ ನಾವು ಈಗ ವೈಟ್ ರೈಸ್, ಮೈದಾ, ಸಕ್ಕರೆ ಎಲ್ಲ ಬಿಡಕ್ಕೆ ಹೇಳ್ತೀವಿ. ಮತ್ತೆ ಹೆಚ್ಚಿಗಾಗಿ ಗೋಧಿ ಪದಾರ್ಥ, ಇಲ್ಲಾಂದ್ರೆ ಮಿಲೆಟ್ಸ್, ಇಲ್ಲಾಂದ್ರೆ ರಾಗಿ ಅಂಥದ್ದು ಉಪಯೋಗಿಸ್ಬೋದು. ಮತ್ತೆ ಪ್ರೋಟೀನ್ ತುಂಬಾ ಮುಖ್ಯ. ಅದು ಪ್ರೋಟೀನ್ಸ್ ಯಾಕೆ ಮುಖ್ಯ ಅಂದ್ರೆ ಮಗುದು ಮಾಂಸಖಂಡಕ್ಕೆ, ಮೂಳೆಗೆ, ಎಲ್ಲ ಸೆಲ್ಸ್ ಫಂಕ್ಷನಿಂಗ್ಗೆ ಎಲ್ಲದಕ್ಕೂ ಬೇಕಾಗುತ್ತೆ. ಸೊ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಮುಖ್ಯ ಕೊಡ್ತೀವಿ. ಯಾಕಂದ್ರೆ ವೆಜಿಟೇರಿಯನ್ಸ್ ಅವರಿಗೆ ಪ್ರೋಟೀನ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅವರು ತುಂಬಾ ಅದಕ್ಕೆ ಗಮನ ಕೊಡ್ಬೇಕು ಪ್ರೋಟೀನ್ಸ್ ಬಗ್ಗೆ. ಮತ್ತೆ ಕೊಬ್ಬುನು ಡೈಟ್ರಿ ಫ್ಯಾಟ್ಸ್ ಅಂತ ಹೇಳ್ತೀವಿ, ಅದು ತುಂಬಾ ಮುಖ್ಯ. ಬೇಬಿ ಮೆದುಳಿಗೆ ಡೈಟ್ರಿ ಫ್ಯಾಟ್ಸು ಬೇಕಾಗುತ್ತೆ. ಸೊ ಯಾವ ಒಳ್ಳೆ ಫ್ಯಾಟ್ಸ್ ಯಾವ್ದು ತಕೊಳ್ಬಾರ್ದು ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತೆ ತರಕಾರಿಗಳನ್ನು ಹೆಚ್ಚಿಗೆ ತಕೊಳ್ಬೇಕು. ಎಲ್ಲಾ ತರ ತರಕಾರಿ ಅವರು ತಿನ್ಬೋದು. ಹಣ್ಣುಗಳನ್ನು ತಿನ್ಬೋದು. ಯಾವ ಹಣ್ಣಿನ ಜ್ಯೂಸು ಕುಡಿಬಾರ್ದು. ನಾವು ಹಣ್ಣು ತಿನ್ಬೋದು ಹೇಳಿದ್ರೆ ಎಲ್ಲ ಜನರು ಜ್ಯೂಸ್ ಕುಡಿತೀವಿ, ಸಕ್ಕರೆ ಹಾಕದೆ ಜ್ಯೂಸ್ ಕುಡಿತೀವಿ ಅಂತ ಹೇಳ್ತಾರೆ. ಆದ್ರೆ ಯಾವ ಜ್ಯೂಸನು, ಸಕ್ಕರೆ ಇಲ್ಲದ ಜ್ಯೂಸನು ತಕೊಳ್ಬಾರ್ದು. ಯಾಕಂದ್ರೆ ಅದರಲ್ಲಿ ಫೈಬರ್ ಹೋಗಿರುತ್ತೆ, ಶುಗರ್ ಜಾಸ್ತಿ ಏರುತ್ತೆ. ಸೊ ಜ್ಯೂಸ್ ಇಲ್ಲ, ಹಣ್ಣು ತಿನ್ಬೋದು. ತಿಂಡಿ ಊಟ ಮಧ್ಯದಲ್ಲಿ ಹಣ್ಣೆಲ್ಲ ತಕೊಳ್ಬೋದು. ಹಾಲು, ಮೊಸರು ಮತ್ತೆ ನಾನ್ ವೆಜಿಟೇರಿಯನ್ ಫುಡ್ ತಕೊಳ್ಬೋದು. ಸೊ ಆ ತರ ಡಯಟ್ ಕೊಡ್ತೀವಿ. ಯಾಕೆ ಇದು ಮುಖ್ಯ ಅಂದ್ರೆ, ಒಂದು ಅದು ಸಕ್ಕರೆ ಕಂಟ್ರೋಲ್ ಇರಬೇಕು. ಇನ್ನೊಂದು ಗರ್ಭಿಣಿ ಆದವರಿಗೆ ಅವ್ರ ತೂಕ ಇಷ್ಟು ಜಾಸ್ತಿ ಆಗ್ಬೇಕು, ಆಗ ಮಗುದು ಬೆಳವಣಿಗೆನೂ ಸರಿ ಆಗುತ್ತೆ. ಈಗ ಕೆಲವು ಜನರು ನಾನು 2 ಚಪಾತಿ ತಿಂದ್ರೆ ಶುಗರ್ ಏರುತ್ತೆ, ನಾವು ಒಂದೇ ತಿಂತೀನಿ, ಹಾಗೆ ಮಾಡಬಾರ್ದು. ತುಂಬಾ ಕಡಿಮೆನೂ ಊಟ ಮಾಡಬಾರ್ದು. ಯಾಕಂದ್ರೆ ಅವ್ರು ತುಂಬಾ ಕಡಿಮೆ ಊಟ ಮಾಡಿ ಅವ್ರ ತೂಕ ಜಾಸ್ತಿ ಆಗಿಲ್ಲ ಅಂದ್ರೆ ಮಗು ತುಂಬಾ ಚಿಕ್ಕದಾಗ್ಬೋದು ಹುಟ್ಟಿದಾಗ. ಅಂತ ಮಗುದು ಆರೋಗ್ಯನು ಅಷ್ಟು ಒಳ್ಳೇದಾಗಿರಲ್ಲ. ಅದಕ್ಕೆ ಆಹಾರ ಸರಿಯಾಗಿ ತಕೊಳ್ಬೇಕು. ಇನ್ನೊಂದು ಏನಂದ್ರೆ ವ್ಯಾಯಾಮ ತುಂಬಾ ಮುಖ್ಯ. ಪ್ರೆಗ್ನೆನ್ಸಿಯಲ್ಲಿ ಈಗ ಏನ್ ಮಾಡ್ಬೋದು, ತುಂಬಾ ರೆಸ್ಟ್ ಮಾಡ್ಬೇಕಾ ಅಂತದ್ ಏನ್ ಇಲ್ಲ. ಅವರು ಗೈನಕಾಲಜಿಸ್ಟ್ ವ್ಯಾಯಾಮ ಮಾಡ್ಬೋದು ಅಂದ್ರೆ ಎಲ್ಲರೂ ಮಾಡ್ಬೇಕು. ಈಗ ಪ್ರೆಗ್ನೆನ್ಸಿಗ್ ಮುಂಚೆ ಏನೆಲ್ಲ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಅದನ್ನೇ ಪ್ರೆಗ್ನೆನ್ಸಿ ಆದ್ಮೇಲೆನು ಅದನ್ನೇ ಮಾಡ್ಬೋದು. ಶುಗರ್ಗೆ ಮುಖ್ಯವಾಗಿರೋದು ಅವರು ತಿಂಡಿ ಊಟ ಆದ್ಮೇಲೆ ನಡಿಬೋದು. ಈಗ ಕೆಲವು ಜನರು ಪ್ರೆಗ್ನೆನ್ಸಿಗ್ ಮುಂಚೆ ಏನ್ ಮಾಡಿರಲ್ಲ, ಬಟ್ ವಾಕಿಂಗ್ ತುಂಬಾ ಸುಲಭವಾಗಿರೋದು, ಅಷ್ಟು ಸ್ಟ್ರೇನು ಆಗಲ್ಲ. ತಿಂಡಿ ಊಟ ಆದ್ಮೇಲೆ ಒಂದು 10-15 ನಿಮಿಷ ನಡೆದ್ರೆ ಅವರು ಸಕ್ಕರೆ ಒಂದು 30 ಅಥವಾ 50 ಪಾಯಿಂಟ್ ಕಡಿಮೆ ಆಗುತ್ತೆ. ಸೊ ಅದು ಡಯಾಬಿಟಿಕ್ ಕಂಟ್ರೋಲ್ಗೆ ತುಂಬಾ ಮುಖ್ಯವಾಗಿರೋದು. ಸೊ ಎಲ್ಲರೂ ಈ ತರ ಪೌಷ್ಟಿಕಾಂಶದರು ಅನುಸರಿಸಿದ್ರೆ ಒಳ್ಳೇದು ಪ್ರೆಗ್ನೆನ್ಸಿಯಲ್ಲಿ. ಮತ್ತೆ ಅವರು ವೇಟ್ ಫಾಲೋ ಮಾಡ್ತಾರೆ. ವೇಟ್ ಅಷ್ಟು ಜಾಸ್ತಿ ಆಗ್ತಾ ಇಲ್ಲ ಅಂದ್ರೆ ಪುನಃ ಜಾಸ್ತಿ ಮಾಡ್ಬೋದು ಅವ್ರದ್ದು ಆಹಾರ. ಥ್ಯಾಂಕ್ ಯು ಡಾಕ್ಟರ್ ಪ್ರಿಯಾ. ಬ್ಯಾಲೆನ್ಸ್ ಡಯಟ್ ಇಂಪಾರ್ಟೆನ್ಸ್ ಮತ್ತೆ ವ್ಯಾಯಾಮದ ಇಂಪಾರ್ಟೆನ್ಸ್ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ರಿ. ಸೊ ಇವಾಗ ನಾವು GTM ಬಂದಾಗ ಅಥವಾ ಜೆಸ್ಟೇಷನ್ ಡಯಾಬಿಟಿಸ್ ಬಂದಾಗ ಹೇಗೆ ಟ್ರೀಟ್ಮೆಂಟ್ ಮಾಡೋದು ಅಥವಾ ಡಯಟ್ ಮತ್ತೆ ಎಕ್ಸರ್ಸೈಸ್ ಇಂಪಾರ್ಟೆನ್ಸ್ ತಿಳ್ಕೊಂಡ್ವಿ. ಸೊ ಡಾಕ್ಟರ್ ಲಕ್ಷ್ಮಿ, ಇವಾಗ GTM ಬಂದ್ರೆ ಅಂದ್ರೆ ಜೆಸ್ಟೇಷನ್ ಡಯಾಬಿಟಿಸ್ ಬಂದ್ರೆ ಕಂಪ್ಲೀಟ್ ಆಗಿ ಡೆಲಿವರಿ ಆದ ತಕ್ಷಣ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತಾ ಅಥವಾ ಫ್ಯೂಚರ್ ಏನಾದ್ರು ರಿಸ್ಕ್ ಇದೆಯಾ? ಆಲ್ರೆಡಿ ಇದ್ರ ಬಗ್ಗೆ ನೀವು ಮಾತಾಡಿದ್ರಾ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ನಾನು ಸುಮಾರು ಜನ ಪೇಷಂಟ್ಸ್ ನೋಡ್ತೀನಿ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅವರಿಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಡಯಾಗ್ನೋಸ್ ಆಗಿರುತ್ತೆ. ಮತ್ತೆ 2ನೇ ಪ್ರೆಗ್ನೆನ್ಸಿ ಆದ್ಮೇಲೆ ಅವ್ರು ಅದ್ರ ಬಗ್ಗೆ ಮರ್ತು ಬರ್ತಾರೆ. ಈಗ ಪ್ರೆಗ್ನೆನ್ಸಿ ಆಯ್ತು, ಡಯಾಬಿಟಿಸ್ ಬಂದಿತ್ತು ನಂಗೆ ಪ್ರೆಗ್ನೆನ್ಸಿಲಿ, ಅದಾದ್ಮೇಲೆ ಅದು ಹೋಯ್ತು, ಮತ್ತೆ ಅವ್ರು ಟೆಸ್ಟೇ ಮಾಡುದಿಲ್ಲ. ಅಂದ್ರೆ ಕೆಲವು ಸತಿ ಮಾಡಿದ್ರು ಫಾಸ್ಟಿಂಗ್ ಅಲ್ಲಿ ಅಥವಾ 1-2 ಸತಿ ಮಾಡಿರ್ತಾರೆ. ಆಮೇಲೆ ಮತ್ತೆ ಅವ್ರಿಗೆ ಶುಗರ್ ಇದೆ ಅನ್ನೋದು ಗೊತ್ತಾಗೋದು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ. ಮತ್ತೆ ಆ ಸೆಕೆಂಡ್ ಪ್ರೆಗ್ನೆನ್ಸಿ ಆದಾಗ ಅವ್ರಿಗೆ ಆಲ್ರೆಡಿ ಹೇಳ್ದಾಗೆ ಆ 6 to 7 ವೀಕ್ಸ್ ಆಗ್ಬಿಟ್ಟಿರುತ್ತೆ ಅವ್ರು ಬಂದಾಗ. ಸೊ ಆ ಟೈಮಲ್ಲಿ ಶುಗರ್ ತುಂಬಾ ಜಾಸ್ತಿ ಇರುತ್ತೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನನಗೆ ಶುಗರ್ ಹೋಗ್ಲೇ ಇಲ್ಲ ಪ್ರೆಗ್ನೆನ್ಸಿ ಆದ್ಮೇಲೆ. ಸೊ ಏನಂದ್ರೆ ಫಸ್ಟ್ ಟೈಮ್ ಜೆಸ್ಟೇಷನಲ್ ಡಯಾಬಿಟಿಸ್ ಬಂದ್ರೆ ಅದು ಟೈಪ್ 2 ಡಯಾಬಿಟಿಸ್ ಆಗೋದಕ್ಕೆ ಡೆಫಿನೆಟ್ ಆಗಿ ರಿಸ್ಕ್ ಇರುತ್ತೆ. ನಾವು ಹೇಳ್ತೇವೆ 50%, ಅಟ್ಲೀಸ್ಟ್ 50% ಕನ್ವರ್ಟ್ ಆಗ್ತಾರೆ, ಅಂದ್ರೆ ಡಯಾಬಿಟಿಸ್ ಕಂಟಿನ್ಯೂ ಆಗುತ್ತೆ. ಇನ್ 50% ಅಲ್ಲಿ ಬರ್ದೇನೂ ಇರ್ಬೋದು. ಬಟ್ ಇದು ನಾವು ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಿಮ್ದು ಡೆಲಿವರಿ ಆಗಿ ನೀವು ಮನೆಗೆ ಹೋಗಾದ್ಮೇಲೆ 6 to 12 ವೀಕ್ಸ್ ಅಲ್ಲಿ ಬಂದು ನೀವು ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ, ಬರೀ ಹೊಟ್ಟೆಲ್ ಮಾಡೋ ಟೆಸ್ಟ್ ಅಲ್ಲ, ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಮಾಡಿ ನಿಮ್ಗೆ ಶುಗರ್ ಮತ್ತೆ ಕಂಟಿನ್ಯೂ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡೋದು ತುಂಬಾ ಮುಖ್ಯ. ಯಾಕೆಂದ್ರೆ ಅದನ್ನ ನೀವು ನೆಗ್ಲೆಕ್ಟ್ ಮಾಡಿದ್ರೆ, ಈ ತರ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ರೆ ಆ ಪ್ರೆಗ್ನೆನ್ಸಿಯಲ್ಲಿ ಆಗಿರೋ ರಿಸ್ಕ್ ಮತ್ತೆ ನಿಮ್ಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಹೋಗುತ್ತೆ. ಮತ್ತೆ ಶುಗರ್ ಜಾಸ್ತಿ ಆಗಿ ನೀವು ಸುಮಾರು ವರ್ಷಗಳಲ್ಲಿ ಶುಗರ್ ನಮ್ಗೆ ಇರೋದು ಗೊತ್ತೇ ಆಗ್ಲಿಲ್ಲ ಅಂದ್ರೆ
ಎಂಡ್ ಆರ್ಗನ್ ಡ್ಯಾಮೇಜ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಕಣ್ಣು ಎಫೆಕ್ಟ್ ಆಗ್ಬೋದು, ಕಿಡ್ನಿ ಎಫೆಕ್ಟ್ ಆಗ್ಬೋದು, ಬೇರೆ ಬೇರೆ ತರ ತೊಂದರೆ ಆಗ್ಬೋದು. ಸೊ ಶುಗರ್ ಇದೆಯಾ ಅಂತ ಗೊತ್ತಾಗಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅದರಿಂದ ಏನು ತೊಂದರೆ ಆಗೋದಿಲ್ಲ. ಸೊ ಈ ಟ್ರೀಟ್ಮೆಂಟ್ ನಿಮ್ಗೆ ಡಯಟ್ರಿ ಮಾಡಿಫಿಕೇಶನ್ಸ್ ಇರ್ಬೋದು, ನೀವು ಊಟ ತಿಂಡಿಯಲ್ಲಿ ಮಾಡಿಫಿಕೇಶನ್ಸ್ ಇರ್ಬೋದು, ಎಕ್ಸರ್ಸೈಸ್ ಇರ್ಬೋದು, ಇಲ್ಲ ಮಾತ್ರೆ ತಗೋಬೇಕಾಗ್ಬೋದು. ನಿಮ್ಗೆ ಮಾತ್ರೆ ತಗೊಳ್ಳೋದ್ರಿಂದ ಏನು ತೊಂದರೆ ಬರೋದಿಲ್ಲ. ಸುಮಾರು ಜನದ್ದು ತಪ್ಪನಿಸಿಕೆ ಏನಂದ್ರೆ ಮಾತ್ರೆ ತಗೊಂಡ್ರೆ ನನಗೆ ಏನೋ ತೊಂದರೆ ಬರುತ್ತೆ, ನನ್ ಕಿಡ್ನೀಸ್ ತೊಂದರೆ ಬರುತ್ತೆ ಅಂತ. ಬಟ್ ನಿಮ್ ಮಾತ್ರೆ ತಗೊಂಡು ನಿಮ್ದು ಶುಗರ್ ಕಂಟ್ರೋಲ್ ಇದ್ರೆ ನಿಮ್ಗೆ ಏನು ತೊಂದರೆ ಬರೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಿಮ್ದು ಶುಗರ್ ಇದ್ರೆ ಪ್ರೆಗ್ನೆನ್ಸಿ ಆದ್ಮೇಲೆ ನೀವು ಹೇಗೆ ಮಗುನ್ ಕರ್ಕೊಂಡು ಹೋಗ್ತೀರಾ, 1 ತಿಂಗಳಾದ್ಮೇಲೆ, 2 ತಿಂಗಳಾದ್ಮೇಲೆ, 3ನೇ ತಿಂಗಳಲ್ಲಿ ಮಗು ಕರ್ಕೊಂಡು ಹೋದಾಗ ದಯವಿಟ್ಟು ನಿಮ್ಮ ಟೆಸ್ಟ್ ಕೂಡ ಮಾಡಿ. ಶುಗರ್ ಇದೆಯಾ ಇಲ್ವಾ, ನೀವು ಮತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಾ ಏನು ಅಂತ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಡಾಕ್ಟರ್ ಲಕ್ಷ್ಮಿ. ನೀವ್ ಹೇಳಿದ್ದು ಖಂಡಿತ ಒಪ್ಕೋತೀನಿ. ಈವನ್ ನಾನ್ ನೋಡಿರೋ ಎಷ್ಟೊಂದು ಪೇಷಂಟ್ಸ್ ಅಲ್ಲಿ ಈಗ ಡೆಲಿವರಿ ಆದ್ಮೇಲೆ ಅವ್ರು ಮರ್ತೇ ಹೋಗ್ತಾರೆ ಅದಕ್ಕೆ ಶುಗರ್ ಇದೆ ಅಂತ. ಲೈಫ್ ಸ್ಟೈಲ್ ಅಥವಾ ಡಯಟ್ ಅಲ್ಲಿ ಆಗ್ಲಿ, ಎಕ್ಸರ್ಸೈಸ್ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಯಾವಾಗ ಮತ್ತೆ ಶುಗರ್ ಬರುತ್ತೆ ಅವಾಗ್ಲೇ ರಿಯಲೈಸ್ ಆಗುತ್ತೆ ಅವರಿಗೆ. ಸೊ ಡಾಕ್ಟರ್ ಪ್ರಿಯಾ, ಇದನ್ನ ಏನಾದ್ರೂ ಪ್ರಿವೆಂಟ್ ಮಾಡಕ್ ಏನಾದ್ರೂ ವಿಧಾನಗಳಿದ್ಯಾ ಅಥವಾ ಏನಾದ್ರೂ ಮೆಥಡ್ಸ್ ಇದೆಯಾ? ಇದ್ರ ಬಗ್ಗೆ ಆಬ್ವಿಯಸ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಇದ್ರ ಬಗ್ಗೆ ಮಾಹಿತಿ ಕೊಡಕ್ಕಾಗತ್ತಾ? ಖಂಡಿತವಾಗಿ ಇದನ್ನ ತಡ್ಕೊಳ್ಬಹುದು. ಯಾಕಂದ್ರೆ ನಾವು ಹೇಳಿದ ತರ ಒಂದ್ಸತಿ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟೀಸ್ ಬಂದ್ರೆ ಮತ್ತೊಮ್ಮೆ ಬರೋ ಅಪಾಯ ಇರುತ್ತೆ. ಅದರಿಂದ ಪ್ರಿವೆಂಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? 6 ವಾರ ಡಾಕ್ಟರ್ ಲಕ್ಷ್ಮಿ ಹೇಳಿದ ತರ ಡೆಲಿವರಿ ಆದ್ಮೇಲೆ 6 ವಾರದಲ್ಲಿ ಖಂಡಿತವಾಗಿ ಟೆಸ್ಟ್ ಮಾಡ್ಬೇಕು, ಪರೀಕ್ಷೆ ಮಾಡ್ಬೇಕು. ಆವಾಗ ಒಂದು ನಾರ್ಮಲ್ ಇರ್ತಾರೆ, ಇಲ್ಲಾಂದ್ರೆ ಪ್ರೀ ಡಯಾಬಿಟಿಕ್ ಇರುತ್ತೆ, ಇಲ್ಲಾಂದ್ರೆ ಡಯಾಬಿಟೀಸ್ ಇರುತ್ತೆ. ಡಯಾಬಿಟೀಸ್ ಇದ್ರೆ ಬೇರೆ ಅದಕ್ಕೆ ಚಿಕಿತ್ಸೆ ಎಲ್ಲ ಶುರು ಮಾಡ್ಬೇಕು. ಪ್ರೀ ಡಯಾಬಿಟೀಸ್ ಇದ್ರೆ ಅವ್ರದ್ದು ಅಪಾಯ ಹೆಚ್ಚಿಗೆ ಇರುತ್ತೆ. ನಾರ್ಮಲ್ ಇದ್ರೇನು, ಪ್ರೀ ಡಯಾಬಿಟೀಸ್ ಇದ್ರೇನು ಎಲ್ಲರೂ ಒಂದು ಪೌಷ್ಟಿಕ ಆಹಾರ ತಕೊಂಡು ರೆಗ್ಯುಲರ್ ವ್ಯಾಯಾಮ. ಈಗ ಮಗುಗೆ ಹಾಲು ಕೊಡುವಾಗ ಸ್ವಲ್ಪ ಆಹಾರ ಹೆಚ್ಚಿಗೆ ತಕೊಳ್ಬೇಕು, ಆದ್ರೆ ತುಂಬಾ ಬೇಡ, ತೂಕನು ಕಮ್ಮಿ ಮಾಡ್ಬೇಕು. ಮತ್ತೆ ಬ್ರೆಸ್ಟ್ ಫೀಡ್ ಮಾಡ್ಬೇಕು ಮಗುಗೆ. ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಖಂಡಿತ ಅವ್ರದ್ದು ತೂಕನು ಕಮ್ಮಿ ಆಗುತ್ತೆ. ಸೊ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಜಾಸ್ತಿ ಹೆಚ್ಚಿಗೆ ಎಷ್ಟು ವೇಟ್ ಜಾಸ್ತಿ ಆಯ್ತು ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಬಹುದು. ಮತ್ತೆ ರೆಗ್ಯುಲರ್ ಎಕ್ಸರ್ಸೈಸ್ ಲೈಫ್ ಲಾಂಗ್, ಇದು ಜೀವನ ಶೈಲಿ ಲೈಫ್ ಲಾಂಗ್ ಅವರು ಫಾಲೋ ಮಾಡ್ಬೇಕು. ಈ ತರ ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ಇನ್ ಮುಂದೆ ಪ್ರೆಗ್ನೆನ್ಸಿಯಲ್ಲಿ ಬರದಂಗೆ ಇಟ್ಕೊಳ್ಬಹುದು. ಮತ್ತೆ ಭವಿಷ್ಯದಲ್ಲಿನು ವಯಸ್ಸಾದ್ಮೇಲೆ ಟೈಪ್ 2 ಡಯಾಬಿಟೀಸ್ನು ತಡ್ಕೊಳ್ಬಹುದು. ಓಕೆ, ಮತ್ತೆ ಎಕ್ಸರ್ಸೈಸು ತುಂಬಾ ಮುಖ್ಯ. ಸೊ ಡಯಟ್ ಅಂಡ್ ಎಕ್ಸರ್ಸೈಸ್ ಅದೇ ಮೇನ್ ಅವರಿಗೆ. ಥ್ಯಾಂಕ್ ಯು ಡಾಕ್ಟರ್ ಪ್ರಿಯಾ. ಇಲ್ಲಿವರೆಗೂ ನೀವು ಜೆಸ್ಟೇಷನ್ ಡಯಾಬಿಟಿಸ್ ಅಂದ್ರೆ ಏನು, ಹೇಗ್ ಬರುತ್ತೆ, ಅದ್ರ ಟ್ರೀಟ್ಮೆಂಟ್ ಏನು, ಅದ್ರ ಪ್ರಿವೆನ್ಷನ್ ಏನು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡಿದ್ರಿ. ಸೊ ಇದ್ರ ಜೊತೆ ಐ ಥಿಂಕ್ ವಿ ಹ್ಯಾಡ್ ಅಂದ್ರೆ ಎಲ್ಲ ಡೀಟೇಲ್ಸ್ ನಮ್ಗೆ ಸಿಕ್ತ ಅನ್ಸುತ್ತೆ. ಸೊ ಜೆಸ್ಟೇಷನ್ ಡಯಾಬಿಟಿಸ್ ಈಗ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಮೊದಲು ಕಂಪೇರ್ ಮಾಡಿದ್ರೆ, ಲಾಸ್ಟ್ 5 years ಕಂಪೇರ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಇದು ಮೇನ್ ಆಗಿ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಇಂದ ಇರ್ಬೋದು. ಯಾಕಂದ್ರೆ PCOS ಜಾಸ್ತಿ ಆಗ್ತಾ ಇದೆ, ಇವನ್ ತೂಕ ಜಾಸ್ತಿ ಅಂದ್ರೆ ಒಬೆಸಿಟಿ ಕೂಡ ಜಾಸ್ತಿ ಆಗ್ತಾ ಇದೆ. ಆಲ್ರೆಡಿ ನೀವು ಮೆನ್ಷನ್ ಮಾಡಿದ್ರಿ, ಲೈಕ್ ಯಾವಾಗ್ಲೂ ಡೆಲಿವರಿ ಪ್ಲಾನ್ ಮಾಡಕ್ಕಿಂತ ಮುಂಚೆ ಶುಗರ್ನ ಚೆಕ್ ಮಾಡ್ಕೋಬೇಕು. ಎಸ್ಪೆಷಲಿ ಯಾರಿಗೆ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಿಗೆ ಅಥವಾ PCOS ಇದ್ದವರಿಗೆ, ಪ್ಲಸ್ ಅಥವಾ ಪ್ರಿವಿಯನ್ಸ್ ಪ್ರೆಗ್ನೆನ್ಸಿಲಿ ಏನಾದ್ರು ಶುಗರ್ ಅವರು ಮೊದಲು ಶುಗರ್ ಟೆಸ್ಟ್ ಮಾಡ್ಕೊಂಡು ಆಮೇಲೆ HbA1c ಕಂಟ್ರೋಲ್ ಇದ್ರೆ ಲೆಸ್ ದನ್ 6.5 ಇದ್ರೆ ಪ್ಲಾನ್ ಮಾಡಬೇಕು. ಯಾರಿಗೆ ತೂಕ ಜಾಸ್ತಿ ಇರುತ್ತೆ ಅವ್ರು ಆದಷ್ಟು ತೂಕ ಇಳಿಸ್ಕೊಂಡು ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ಬೇಕಾಗತ್ತೆ. ಇನ್ನು ಪ್ರೆಗ್ನೆನ್ಸಿ ಅಕಸ್ಮಾತ್ ಏನಾದ್ರು ನಿಮ್ಗೆ ಪ್ರೆಗ್ನೆನ್ಸಿಲಿ ಶುಗರ್ ಬಂದ್ರೆ ನೀವು ಡಾಕ್ಟರ್ನ ಕರೆಕ್ಟ್ ಆಗಿ ಮೀಟ್ ಮಾಡಬೇಕು, ಅವ್ರು ಹೇಳ್ದಾಗ ಬರ್ಬೇಕು, ಡಯಟ್ ಮತ್ತೆ ವ್ಯಾಯಾಮ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಟ್ರೀಟ್ಮೆಂಟ್ ಕೂಡ ಕರೆಕ್ಟ್ ಆಗಿ ತಗೊಳ್ಬೇಕು. ಯಾಕೆಂದ್ರೆ ನಾವು ಕೊಡೋ ಮೆಡಿಸಿನ್ ಕಂಪ್ಲೀಟ್ ಆಗಿ ನಿಮ್ಮ ಮಗುವಲ್ಲಿ ಸೇಫ್ ಆಗಿರುತ್ತೆ. ಅಂತ ಮೆಡಿಸಿನ್ ಕೂಡ ಕೊಡ್ತೀವಿ. ತುಂಬಾ ಜನ ಹೆದರ್ಕೊಳ್ತಾರೆ, ಕೊಟ್ರೆ ನಮ್ಮ ಮಗುಗೆ ಏನಾದ್ರು ಎಫೆಕ್ಟ್ ಆಗುತ್ತೆ. ಇಲ್ಲ, ಯಾವ್ದು ಸೇಫು ಅಂತದನ್ನೇ ಕನ್ಸಿಡರ್ ಮಾಡಿ ಕೊಡ್ತೀವಿ. ಇನ್ನು ಡೆಲಿವರಿ ಆದ್ಮೇಲೂ ಕೂಡ ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಅದನ್ನ ಫ್ಯೂಚರ್ ಅಲ್ಲೂ ಕೂಡ ಟೈಪ್ 2 ಡಯಾಬಿಟಿಸ್ ಆಲ್ರೆಡಿ ನಮ್ಮ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ, ಟೈಪ್ 2 ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೂ ಕೂಡ ಪ್ರಿವೆಂಟ್ ಮಾಡೋಕೆ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಡಯಟ್ ನ ಎಕ್ಸರ್ಸೈಸ್ ನ ಕಂಟಿನ್ಯೂ ಮಾಡಬೇಕು. ಇಷ್ಟ ಹೇಳಿ ಇದ್ರ ಕನ್ಕ್ಲೂಡ್ ಮಾಡ್ತೀವಿ. ಥ್ಯಾಂಕ್ ಯು ಡಾಕ್ಟರ್ ಪ್ರಿಯಾ ಅಂಡ್ ಡಾಕ್ಟರ್ ಲಕ್ಷ್ಮಿ. ತುಂಬಾ ಒಳ್ಳೆ ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. We leave